ನಮಸ್ಕಾರ ಬಂಧುಗಳೇ, ನಾನೀಗ ಗುಜರಾತಲ್ಲಿದ್ದೀನಿ. ಗುಜರಾತಿನ ಪಾಟಣ್ ಜಿಲ್ಲೆಯ ಪಾಟಣ್ ತಾಲೂಕಿನ ರಾಣಿ ಕಿ ವಾವ್ ಅನ್ನುವ ಈ ಸುಂದರ ಕಟ್ಟಡ, ಒಂದು ಮನೋಹರವಾದ ಈ ಕಟ್ಟಡ ಬಾವಿಯ ಸ್ಥಳದಲ್ಲಿ ನಾನೀಗ ಇದ್ದೇನೆ. ಚಾಲುಕ್ಯರಾದ ಸೋಳಂಕಿ ವಂಶದ ಭೀಮದೇವ ಮಹಾರಾಜ ಏನು ಈ ರಾಜ್ಯವನ್ನು ಆಳುವಾಗ ಇದು ಅನಿಲ್ಪುರ ಅಂತ ಕರೆಸ್ಕೊಳ್ತಿತ್ತು. ತದನಂತರದಲ್ಲಿ ಇದು ಪಾಟಣ್ ಅನ್ನೋ ಹೆಸರು ಬಂದಿರುವಂಥದ್ದು. ಏನು ಮೊಢೆರಾದಲ್ಲಿ ರಾಜ ಭೀಮದೇವ ಆ ದೇವಸ್ಥಾನವನ್ನು ಕಟ್ಟಿರ್ತಕ್ಕಂಥ 1123ರಿಂದ 1063ರ ಮಧ್ಯಭಾಗದಲ್ಲಿ ಏನು ಆ ಸೂರ್ಯ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ನು, ಅದೇ ಸಂದರ್ಭದಲ್ಲಿ ಕೂಡ ಈ ತನ್ನ ಧರ್ಮಪತ್ನಿಯಾದ ಉದಯಮತಿಯ ನೆನಪಿಗೋಸ್ಕರ ಈ ಒಂದು ಸುಂದರವಾದ ಕಟ್ಟಡ ಬಾವಿಯನ್ನು ನಿರ್ಮಿಸಿದ ಅಂತ ಹೇಳಾಗ್ತದೆ. ಸುಮಾರು 64 ಮೀಟರ್ ಉದ್ದವಿರುವ, 20 ಮೀಟರ್ ಅಗಲ ಇರುವ, 27 ಅಡಿ ಆಳವಿರುವ ಈ ಕಟ್ಟಡ ಸುಂದರವಾದ ಮನೋಹರವಾದ ಈ ಬಾವಿಯಾಗಿದೆ. ಮತ್ತು ಪುರಾತತ್ವ ಇಲಾಖೆಯ ಅನುಸಾರ ಭಾರತದಲ್ಲೇ ಸರ್ವಶ್ರೇಷ್ಠವಾದ ಬಾವಿ ಅಂತ ಹೇಳಲಾಗ್ತದೆ. ಮತ್ತು ವಿಶೇಷ ಏನಂತಂದ್ರೆ RBI ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು 100 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಈ ಬಾವಿಯ ಚಿತ್ರವನ್ನು ಮುದ್ರಿಸಲಾಗಿದೆ. ಈಗಲೂ ಕೂಡ ಎಲ್ಲರಿಗಲ್ಲೂ ಕೂಡ 100 ರೂಪಾಯಿ ನೋಟ್ ಇರುವಂಥದ್ದು. ಆ 100 ರೂಪಾಯಿ ನೋಟನ್ನು ತೆಗೆದು ನಾವು ನೋಡಿದರೆ ಆ ನೋಟಿನ ಹಿಂಭಾಗದಲ್ಲಿ ಈ ಚಿತ್ರವನ್ನು ನಾವು ನೋಡ್ಬೋದು. ಒಂದು ಉದಾಹರಣೆಯಾಗಿ ನಾನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಈ 100 ರೂಪಾಯಿ ನೋಟಿನ ಹಿಂಭಾಗದ ಚಿತ್ರ ಏನಿದೆಯಲ್ಲ, ಅದು ಈ ಸ್ಥಳದ ಬಾವಿಯ ಕಟ್ಟಡದ ಚಿತ್ರವಾಗಿದೆ. ಇದು ಯುನೆಸ್ಕೋ ಪಟ್ಟಿಯಲ್ಲಿ ಸೇರಿರುವಂಥ ಅಂದರೆ ವಿಶ್ವ ಪಾರಂಪರಿಕ ತಾಣಗಳಲ್ಲಿ ಕೂಡ ಒಂದಾಗಿರುವಂಥದ್ದು. ಬಂಧುಗಳೇ, ಇನ್ನೊಂದು ವಿಷಯ ನನಗೆ ತಿಳಿದು ಬಂತು. ಏನು ಸರಸ್ವತಿ ನದಿ ಇದೆಯಲ್ಲ, ಆ ಸರಸ್ವತಿ ನದಿಯ ಒಂದು ಪ್ರವಾಹ ಬಂದಾಗ ಈ ಬಾವಿ ಮುಚ್ಚಿ ಹೋಗಿದ್ದು ಅಂತ ಹೇಳಾಗ್ತದೆ. ಮತ್ತು 1958ರಲ್ಲಿ ಪುರಾತತ್ವ ಇಲಾಖೆಗೆ ಇದು ಸಿಕ್ಕು. ನೋಡಿ, ಸರಸ್ವತಿ ನದಿಯ ಪ್ರವಾಹದಿಂದ ಈ ಬಾವಿ ಮುಚ್ಚಿ ಹೋಗಿದ್ದು ಅಂತ ತಿಳಿದು ಬಂದು ತದನಂತರದಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ಇದನ್ನು ಕಂಡುಹಿಡಿಯುತ್ತೆ ಮತ್ತು ಇದನ್ನು ಉತ್ಖನನ ಮಾಡುತ್ತೆ. ತದನಂತರದಲ್ಲಿ ಇದು ಜಗಜ್ಜಾಹೀರಾಗುತ್ತೆ, ಅಂದರೆ ಎಲ್ಲರಿಗೂ ಪ್ರದರ್ಶನಕ್ಕೆ ಬರುತ್ತೆ. ಅಂದರೆ ಇದರಲ್ಲಿ ಒಂದು ವಿಶೇಷ ಏನಂದರೆ ಸರಸ್ವತಿ ನದಿಯ ಒಂದು ವಿಶೇಷ, ಸರಸ್ವತಿ ನದಿಯ ಪ್ರವಾಹ ಅಂತ ಇಲ್ಲಿ ಹೇಳಾಗ್ತದೆ. ಸರಸ್ವತಿ ನದಿ ಈಗಲೂ ಕೂಡ ಏನು
ಹಿಮಾಲಯದಲ್ಲಿ ಅದು ಉಗಮವಾಗಿ ಮತ್ತು ಸಿಂಧೂ ಸಾಗರವನ್ನು ಸೇರುವಂಥದ್ದು ಈ ಸರಸ್ವತಿ ನದಿಯಾಗಿದೆ. ಮತ್ತು ಅದು ಲುಪ್ತವಾಗಿದೆ, ಅಂದರೆ ಕೆಳಭಾಗದಲ್ಲಿ, ಭೂಮಿಯ ಕೆಳಭಾಗದಲ್ಲಿ ಹರಿಯುವಂಥದ್ದು ಅಂತ ತಿಳಿದು ಬರ್ತದೆ. ಮತ್ತು ಏನು ಅಧ್ಯಯನದ ಪ್ರಕಾರ, ರಿಸರ್ಚ್ ಪ್ರಕಾರ ಈಗಲೂ ಕೂಡ ಈ ನದಿ ಇಲ್ಲಿ ಗುಜರಾತಲ್ಲಿ ಹಾದು ಹೋಗಿದೆ ಅಂತ ತಿಳಿದು ಬರ್ತದೆ. ಮತ್ತು ಏನು ಸಿದ್ಧಪುರ್ ಏನು ಮಾತೃಗಯ ಇದೆ, ಆ ಮಾತೃಗಯಾದ ತಟದಲ್ಲಿ ಕರ್ದಮ ಋಷಿಗಳು ಸರಸ್ವತಿ ನದಿಯ ತಟದಲ್ಲಿ ತಪಸ್ಸು ಮಾಡಿರೋ ಉಲ್ಲೇಖ ನಮಗೆ ಪುರಾಣಗಳಲ್ಲಿ ಸಿಗುವಂಥದ್ದು. ಅದಕ್ಕನುಗುಣವಾಗಿ ಇಲ್ಲಿ ಮುಂದೆ ಹರಿದಿರುವಂಥ ಮುಂಭಾಗದ ನದಿ ಅಂತ ನಾವು ತಿಳಿಯಬಹುದಾಗಿದೆ.